ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತರಹೇವಾರಿ, ತರಕಾರಿ, ಹೂ, ಹಣ್ಣು ಹಾಗೂ ರಾಗಿ ಬೆಳೆಗಳನ್ನು ಬೆಳೆಯುವಲ್ಲಿ ದೇಶದಲ್ಲೇ ಫೇಮಸ್ಸು. ಈಗ ಜಿಲ್ಲೆಯಲ್ಲಿ ರೈತರು ವಾಣಿಜ್ಯ ಬೆಳೆಯಾದ ದಾಳಿಂಬೆಯತ್ತ ಮುಖ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ದೊಡ್ಡ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೂರಾರು ಎಕರೆಗಳಲ್ಲಿ ದಾಳಿಂಬೆ ತೋಟಗಳನ್ನ ಮಾಡಿ ದಾಳಿಂಬೆಯನ್ನ ಬೆಳೀತಾ ಇದ್ದಾರೆ. ಹೀಗಿರುವಾಗ ಕೆಲವು ತಿಂಗಳ ಹಿಂದೆ ಮಳೆಗಾಲದ ಸಂದರ್ಭದಲ್ಲಿ ಒಬ್ಬೊಬ್ಬ ರೈತ 10-20 ಟನ್ ದಾಳಿಂಬೆ ಬೆಳೆದು ಕೈಗೆ ಸಿಕ್ಕ ದರಕ್ಕೆ ಮಾರಾಟ ಮಾಡಿ ಲಾಸ್ ಆಗಿದ್ರು, ನಿರಾಸೆಗೊಂಡಿದ್ರು. ಆದ್ರೆ ಈಗ ಬೇಸಿಗೆ ಕಾಲ ಆರಂಭವಾಗಿದ್ದು ಅದರಲ್ಲಿ ಬೆಳಗಿನ ಜಾವ ಮಂಜಿನ ವಾತಾವರಣ ಇದ್ದು ಬೇಸಿಗೆಯ ತೀವ್ರತೆಗೆ ತೋಟಗಳಲ್ಲಿ ದಾಳಿಂಬೆ ಫಸಲು ಕಡಿಮೆಯಾಗಿದೆ. 10 ಟನ್ ಬೆಳೆಯೋ ದಾಳಿಂಬೆ ತೋಟದಲ್ಲಿ ಈಗ ಬರೀ 3 ಟನ್ ದಾಳಿಂಬೆ ಫಸಲು ಬರ್ತಾ ಇದೆ. ಇದರಿಂದ ಮಾರುಕಟ್ಟೆಯಲ್ಲಿ ದಾಳಿಂಬೆಗೆ ಬಂಗಾರದ ಬೆಲೆ ಜಾಸ್ತಿ ಆದಂತೆ ಜಾಸ್ತಿ ಆಗ್ತಾ ಇದೆ. ಆದರೆ ಈಗಿರುವ ದಾಳಿಂಬೆಗೆ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಸಿಕ್ಕಿದ್ದು ಕೆಲ ರೈತರ ಮುಖದಲ್ಲಿ ನಗು ಮೂಡಿಸಿದ್ರೆ ಇನ್ನಿತರ ರೈತರು ದಾಳಿಂಬೆ ದರ ಕೇಳಿ ಕೈ ಹಿಸ್ಕೊಳ್ತಾ ಇದ್ದಾರೆ. ನನ್ನ ಹೆಸರು ಪ್ರತಾಪ್ ಅಂತ. ನಾವು ದಾಳಿಂಬೆ ಬೆಳೆಗಾರರು. ನಮ್ಮದು ತೋಟ ವೆಂಗಡೀರಕೋಟೆಯಲ್ಲಿ ಒಂದು 6 ಎಕರೆ ದಾಳಿಂಬೆ ತೋಟ ಮಾಡಿದ್ದೀವಿ. ಜೊತೆಗೆ ಒಂದು 2 ಎಕರೆ ಕೊಂಡೆನಳ್ಳಿ ಮಾಡಿದ್ದೀವಿ. ಕೊಂಡೆನಳ್ಳಿ ಮಾಡಿದ್ದು ನಮ್ಮದು ಆ್ಯಕ್ಚುಲಿ ಹಾರ್ವೆಸ್ಟಿಂಗ್ ಎಲ್ಲ ಮುಗೀತು. ಅದು 100 ರೂಪಾಯಿ ರೇಟ್ ಹಂಗೆ ಸಿಕ್ಕಿತ್ತು ನಮಗೆ. ವೆಂಗಡೀರಕೋಟೆಯಲ್ಲಿ ಮಾಡಿದ್ದು ಆ್ಯಕ್ಚುಲಿ ಈಗ ಬಂದಿದೆ. ಫಸಲು ಆ್ಯಕ್ಚುಲಿ ಕಡಿಮೆ ಆಗಿದೆ. ರೀಸನ್ ಏನಂದರೆ ನಾವು ದಾಳಿಂಬೆ ಇತ್ತಲ್ಲಿ ಮಾಡಬೇಕಾದ್ರೆ ಜೂನ್ ಜುಲೈಯಲ್ಲಿ ಅನ್ಸೀಸನಲ್ಲಿ ಪ್ರೂನಿಂಗ್ ಮಾಡಿದ್ದೀವಿ. ಆದ ಕಾರಣ ಏನಾಗಿದೆ ಅಂದರೆ ನಮ್ಗೆ ಇಳುವರಿ ತುಂಬ ಕಡಿಮೆ ಆಗಿದೆ. ನಾರ್ಮಲಾಗಿ ಏನಾಗುತ್ತೆ ಅಂದರೆ ಇಳುವರಿ ಒಂದು 10 ಟನ್ವರೆಗೂ ನಮ್ಗೆ ಇಳುವರಿ ಬರುತ್ತೆ. ಬಟ್ ಈ ಸಲ ಏನಾಗಿದೆ ಅಂದರೆ ಒಂದು 2-3 ಟನ್ನಿಗೆ ಇಳುವರಿ ಕಡಿತ ಆಗಿದೆ. ಇದರಿಂದ ಆ್ಯಕ್ಚುಲಿ ಇವಾಗ ಒಂದು 230-240ವರೆಗೂ ಬೆಲೆ ನಡೀತಾ ಇದೆ. ರೈತರಿಗೆ ಒಳ್ಳೆಯ ಬೆಲೆನೇ. ಬಟ್ ಅಂದರೆ ಇಳುವರಿ ಏನಾಗಿದೆ ಅಂದರೆ ಆಲ್ಮೋಸ್ಟ್ 70-80% ಕಡಿತ ಆಗಿರೋದ್ರಿಂದ ನಮಗೆ ರೈತರಿಗೆ ತುಂಬ ನಷ್ಟ ಆಗ್ತಿದೆ. ರೇಟ್ ಇದ್ದರೂ ನಷ್ಟ ಆಗ್ತಿದೆ. ಆದರೆ ಅಲ್ಲಿದ್ದು ಕಡಲೆ ಇಲ್ಲ, ಕಡಲೆದು ಅಲ್ಲಿಲ್ಲ, ಆ ಥರ ಆಗ್ಬಿಟ್ಟಿದೆ ಈಗ. ಅಲ್ಲಿ ಒಂದು ರೀತಿಯಾಗಿ ನಿಮಗೆ ಬೆಳೆ ಇಲ್ಲದೆ ಇರೋದು ನಷ್ಟ ಆದರೆ ನಷ್ಟ. ರೇಟ್ ಇರೋದೊಂದು ಖುಷಿ ವಿಚಾರ. ಹೌದು, ರೇಟ್ ಇರೋದೊಂದು ಖುಷಿ ವಿಚಾರ. ಮತ್ತು ಇಲ್ಲಿ ನಮಗೆ ಇಲ್ಲಿ ಮಂಡಿ ಆಗಿರೋದ್ರಿಂದ ಸಣ್ಣ ಪುಟ್ಟ ರೈತರು ಒಂದು 20 ಬಾಕ್ಸ್ 30 ಬಾಕ್ಸು ಹಣ್ಣು ಬಂದಾಗ ಅದನ್ನೆಲ್ಲ ಬೆಂಗಳೂರು ತೊಗೊಂಡೋಗ್ಬೇಕಿತ್ತು. ಈಗ ಇಲ್ಲೇ ನಮ್ಮ ಆಯನ್ಸ್ ಗ್ಲೋಬಲ್ ಮಾರ್ಕೆಟ್ ಆಗಿರೋದ್ರಿಂದ ಅವ್ರು ಇಲ್ಲೇ ತೊಗೊಂಬಂದು ಅವ್ರು ಏನಿದೆ ಅದು ಮಾರ್ಬೋದು. ಒಳ್ಳೆಯ ಬೆಲೆಗೆ ಮಾರ್ಕೊಡ್ತಿದ್ದಾರೆ ನಮ್ಮ ಕೇಶವಣ್ಣ ಅವರು. ಈಗ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಈ ರೇಟ್ ನೋಡ್ಬಿಟ್ಟು? ನೀವು ಎಷ್ಟು ಟನ್ ಕಿತ್ತಿದ್ರಿ ಇವತ್ತು? ಎಷ್ಟು ರೇಟ್ ಇತ್ತು? ನಮ್ಮದೊಂದು 5 ಟನ್ ಹಣ್ಣು ಬಂದಿದೆ ಈಗ. ರೇಟ್ ತುಂಬ ಚೆನ್ನಾಗಿದೆ. ಒಂದು 230 ರೂಪಾಯಿ ರೇಟ್ ಹೋಗಿದೆ. ಬಟ್ ಏನಂದರೆ ಇಳುವರಿ ಕಡಿಮೆ ಆಗಿದೆ. 10 ಟನ್ ಬರೋ ಜಾಗದಲ್ಲಿ 2-3 ಟನ್ ಬಂದಿದೆ. ರೇಟ್ ಇದ್ರೂ ಒಂದು ಪರ್ಟಿಕ್ಯುಲರ್ ನಿಮ್ಮದು ಮಾತ್ರ ಹಿಂಗೇನ ಎಲ್ಲನೂ? ಇಲ್ಲ 90% ರೈತರಿಗೆ ಎಲ್ರಿಗೂ ಈ ಸಲ ಇಳುವರಿ ಕಡಿಮೆ ಆಗಿದೆ. ಬರೀ 10% ರೈತರಿಗೆ ಮಾತ್ರ ಏನಾಗಿದೆ ಅಂದರೆ ಎಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುತ್ತಲ್ವ, ಈಗ ಬಿಸಿಗಿರೋ ಕಡೆ ಸ್ವಲ್ಪ ಸೆಟ್ಟಿಂಗ್ ಚೆನ್ನಾಗಿರೋದ್ರಿಂದ ಅಲ್ಲಿ ಒಳ್ಳೆ ಕ್ರಾಪ್ ಬಂದಿದೆ. ಬಟ್ ನಮ್ಮ ಕಡೆ ಎಲ್ಲ ಕ್ರಾಪ್ ಕಡಿಮೆ ಆಗಿದೆ, ಇಳುವರಿ ಕಡಿಮೆ ಇದೆ. ಒಂದು ರೀತಿ ಖುಷಿ ವಿಚಾರ. ರೇಟ್ ಇರೋದ್ರಿಂದ ಒಂಥರ ಖುಷಿ ವಿಚಾರನೇ. ಯಾರ್ಯಾರಿಗೆ ಒಳ್ಳೆ ಬೆಳೆ ಬಂದಿದೆ ಅವ್ರಿಗೆ ಒಳ್ಳೆ ದುಡ್ಡು ಆಗ್ತಿದೆ. ಇನ್ನು ಚಿಕ್ಕಬಳ್ಳಾಪುರದ ಅಯಾನ್ಸ್ ಗ್ಲೋಬಲ್ ಫ್ರೂಟ್ಸ್ ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ 100 ಟನ್ಗಳಷ್ಟು ದಾಳಿಂಬೆ ಬರ್ತಾ ಇತ್ತು. ಆದರೆ ಈಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ದಾಳಿಂಬೆಯ ಫಸಲು ಕಮ್ಮಿಯಾಗಿ 16 ಟನ್ಗಳಿಗೆ ಇಳಿದಿದೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಹೈದರಾಬಾದ್ ಹಾಗೂ ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಚಿಕ್ಕಬಳ್ಳಾಪುರದ ದಾಳಿಂಬೆಗೆ ಭಾರೀ ಬೇಡಿಕೆ ಇದೆ. ಆದರೆ ರೈತರ ತೋಟಗಳಲ್ಲಿ ದಾಳಿಂಬೆ ಫಸಲೇ ಇಲ್ಲದೆ 100ಕ್ಕೆ 30% ಮಾತ್ರ ದಾಳಿಂಬೆ ಬರ್ತಾ ಇದ್ದು ಇದರಿಂದ ದಾಳಿಂಬೆಗೆ ಬೇಡಿಕೆ ಹೆಚ್ಚಾಗಿದೆ. ಈ ಹಿಂದೆ ಮಾರುಕಟ್ಟೆಯಲ್ಲಿ ಅದರಲ್ಲೂ ಗುಣಮಟ್ಟದ ದಾಳಿಂಬೆಗೆ ಕೆಜಿಗೆ 100-150 ರೂಪಾಯಿ ಇದ್ದಂಥ ಬೆಲೆ ಈಗ 200-250 ರೂಪಾಯಿಗಳವರೆಗೂ ಏರಿಕೆಯಾಗಿದೆ. ಅದರಲ್ಲೂ ಕಡಿಮೆ ಕ್ವಾಲಿಟಿ ದಾಳಿಂಬೆ ಕೂಡ ಮೊದಲು 40-60 ರೂಪಾಯಿ ಇದ್ದದ್ದು ಈಗ 100-150 ರೂಪಾಯಿವರೆಗೂ ಬೆಲೆ ಹೆಚ್ಚಾಗಿದೆ. ಬೆಲೆಗಳು ಒಳ್ಳೆ ರೇಟ್ ಇದೆ. ತೋಟದಲ್ಲೇ 210-220 ರೂಪಾಯಿ ಹಾರ್ವೆಸ್ಟ್ ನಡೀತಾ ಇದ್ರೆ ಚೆನ್ನಾಗಿದೆ. ಏನು 300 ಗ್ರಾಮ್ 400-500 ಗ್ರಾಮ್ ಗಂಟ ಇರೋಂಥ ಮಾಲು ನೋಡಿ ಈ ಥರ ಇರುತ್ತೆ. ಈ ಥರ ಇರೋಂಥ ಮಾಲ್ಗೆ ಒಳ್ಳೆ ಬೇಡಿಕೆ ಇದೆ. ತೋಟದಲ್ಲೇ 210 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಯಾಕೆ ಇವಾಗ ಈ ರೇಟ್ ಇದೆ ಅಂದರೆ ಸ್ವಲ್ಪ ಈ ಬೇಸಿಗೆ ಸಮ್ಮರ್ ಶುರುವಾಗಿದೆ, ಮಾಲ್ ಎಲ್ಲೂ ಇಲ್ಲ. ಹೊರಗಡೆನೂ ಗುಜರಾತ್, ಮಹಾರಾಷ್ಟ್ರನೂ ಸಹ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಸೈಜ್ ಕೇಳ್ತಾ ಇದ್ದಾರೆ ಮಾರ್ಕೆಟು. ತುಂಬ ಅಂದರೆ ತುಂಬ ರೇಟ್ ಇದೆ. ಮಂಡಿಯಲ್ಲೂ ಸಹ 4000 ರೂಪಾಯಿ ನೆನ್ನೆ ಒಂದು ಹೋಯ್ತು, ಒಂದು ಲಾಟು 4000 ಅಂದರೆ 20 kg ಕ್ರೇಟು 4100 ರೂಪಾಯಿ ಗಂಟ ಇಲ್ಲಿ ಹೋಗ್ತಾ ಇದೆ. ಚುಕ್ಕೆ ಸಹ ಇದನ್ನು ಸಹ ನೀವು ನೋಡ್ಬೋದು.
ಇದೂ ಸಹ 100-110 ರೂಪಾಯಿ ಹೋಗ್ತಾ ಇದೆ ನೋಡಿ, ಪೂರ್ತಿ ಚುಕ್ಕೆ ಇದೆ. ಮೊದಲೆಲ್ಲ ಇದು 50 ರೂಪಾಯಿ 60 ರೂಪಾಯಿಗೆ ಹೋಗ್ತಾ ಇತ್ತು. ಇವಾಗ ಚುಕ್ಕೆನೂ ಡಿಮ್ಯಾಂಡ್ ಆಗಿದೆ, 100 ರೂಪಾಯಿ 110 ರೂಪಾಯಿ ಗಂಟ ಸೇಲ್ ಆಗ್ತಾ ಇದೆ. ಯಾಕಪ್ಪ ಇವಾಗ ರೇಟು ಅಂದರೆ ಇವಾಗ ಯಾರೂ ಕ್ರಾಪ್ ಬಿಡಲ್ಲ. ಈ ಬೇಸಿಗೆ ಎಲ್ಲ ಕ್ರಾಪಿಗೆ ಬಿಡಲಿಕ್ಕಾಗಲ್ಲ, ಅವಾಗ ಯಥೇಚ್ಛವಾಗಿ ಮಳೆ ಇರುತ್ತೆ, ಎತ್ತರ ಸ್ಪ್ರೇ ಮಾಡಲಿಕ್ಕಾಗಲ್ಲ. ಆವಾಗ ಮಳೆಗಳು ತುಂಬ ಇರೋದ್ರಿಂದ ಕ್ರಾಪ್ಗೆ ಯಾರೂ ಬಿಡಲ್ಲ. ಅಂದರೆ ಈ ಕಾಲ ಇವಾಗ ದಾಳಿಂಬೆ ಅದೃಷ್ಟವಂತ ಕೋಟ್ಯಾಧಿಪತಿ ದಾಳಿಂಬ್ರೆ ಇವಾಗ ಯಾರು ಮಾಡ್ಕೊಂಡಿದ್ದಾರೋ ಕೋಟಿಗಟ್ಟಲೆ ವ್ಯಾಪಾರ ಮಾಡ್ಕೊತಾ ಇದ್ದಾರೆ, ಒಳ್ಳೆ ಸಂಪಾದನೆ ಆಗ್ತಾ ಇದೆ. ರೈತರಿಗೇನು ಹೇಳಿ ಬಯಸ್ತೀರಿ ಅಂದರೆ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಸಹ ನೀವು ಎಲ್ಲನೂ ಏಪ್ರಿಲ್ ಮೇ ಜೂನಲ್ಲಿ ಎತ್ತರಲ್ಲಿ ಹೋಗದೆ ಈ ಒಂದು ಇದನ್ನು ಟ್ರಯಲ್ ಬೇಸ್ ಮೇಲೆ ನೋಡಿಕೊಂಡು ಇವಾಗ ಜನವರಿ ಫೆಬ್ರವರಿಗೆ ಬರೋ ಹಾಗೆ ಮಾಡಿಕೊಂಡ್ರೆ ಒಳ್ಳೆ ರೇಟು. ಇದು 3 ವರ್ಷದಿಂದನೂ ಹೀಗೆ ಇದೆ. ಮೊದಲು ಯಾವ ರೀತಿ ಇಳುವರಿ ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ ಮೊದಲು? ಇಲ್ಲ, ಈ ಸಮ್ಮರ್ಗೆ ಲೆಕ್ಕ ಮಾಡಿದ್ರೆ ಮುಂಚೆ ಎಲ್ಲ ಒಂದು ಗಿಡಕ್ಕೆ 40 kg ಬರೋಂಥದ್ದು ಇವಾಗ ಒಂದು 25-30 kg ಬರುತ್ತೆ, ಒಂದು 10 kg ಡ್ರಾಪ್ ಆಗುತ್ತೆ. ಆದರೂ ರೇಟ್ ಇರುತ್ತೆ. ಈಗ ಚಳ್ಳಕೆರೆ ಭಾಗದಿಂದ ಬರುತ್ತೆ, ಬಂದಿರೋದು ಇವತ್ತು ಚಳ್ಳಕೆರೆ ಬಂದಿದೆ. ಸೊ ಅವರು ಒಂದು 3 ವರ್ಷದಿಂದ ಪ್ರಗತಿಪರ ರೈತರಲ್ಲಿ ಒಬ್ಬರು ರೆಡ್ಡಿ ಅವರು ಅಂತಿದ್ದಾರೆ, ಸುಮಾರು 200-300 ಟನ್ ಬೆಳೀತಾರೆ. ಈಗ ಮೊದಲು ಎಷ್ಟು ಟನ್ ಬರ್ತಾ ಇತ್ತು ಮಾರ್ಕೆಟ್ಗೆ? ಮುಂಚೆ ಸುಮಾರು ಒಂದು 20-30 ಟನ್ ಬರ್ತಾ ಇತ್ತು, ಇವಾಗೆಲ್ಲ ಒಂದು 2 ಟನ್ 3 ಟನ್ ಬರ್ತಾ ಇದೆ ಅಷ್ಟೇ. ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಚೆನ್ನಾಗಿರೋದು 210 ರೂಪಾಯಿ ಇಲ್ಲೂ ಸಹ ಹೋಗ್ತಾ ಇದೆ. ಹೊರಗಡೆನೂ ಸೇಮ್ ಇದೆ ಸರ್, ಸೇಮ್ ಇದೆ 210 ರೂಪಾಯಿ. ಇನ್ನು ಮಾರೋರೆಲ್ಲ ಅವ್ರಿಗೆ ಎಕ್ಸ್ಪೆಂಡಿಚರು ಅದು ಇದು ವೇಸ್ಟೇಜ್ ಎಲ್ಲ ಇಟ್ಕೊಂಡು ಅವ್ರು ಮಾರ್ತಾ ಇದ್ದಾರೆ. ಅಂಗಡಿಗಳಿಗೆಲ್ಲ 300 ರೂಪಾಯಿ ಗಂಟ ಸೇಲ್ ಆಗ್ತಾ ಇದೆ. ಸೊ ಓವರಾಲ್ ಇಲ್ಲಿ 210 ರೂಪಾಯಿ, 100-210 ರೂಪಾಯಿ ಸಹ ಹೋಗ್ತಾ ಇದೆ. ಚನ್ನಕೇಶವ ಅಂತ ಅಯಾನ್ಶ್ ಗ್ಲೋಬಲ್ ಫ್ರೂಟ್ ಚಿಕ್ಕಬಳ್ಳಾಪುರ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರಗಳಲ್ಲಿ ಮಾರಾಟ ಆಗ್ತಾ ಇರುವಂತಹ ದಾಳಿಂಬೆಗೆ 250-300 ರೂಪಾಯಿವರೆಗೂ ಮಾರಾಟವಾಗ್ತಾ ಇದ್ದು, ದಾಳಿಂಬೆ ಪ್ರಿಯರು ದಾಳಿಂಬೆಯ ದರ ಕೇಳಿ ಕಂಗಾಲಾಗಿದ್ದು, ಕೆಜಿ ತಿನ್ನೋರು ಅರ್ಧ ಕೆಜಿ ಕೊಂಡ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ಎದುರಾಗಿದೆ. ದಾಳಿಂಬೆ ರೇಟು ಫಸ್ಟ್ 100 ರೂಪಾಯಿ ಇತ್ತು, ಇವಾಗ 300 ರೂಪಾಯಿ ಆಗಿದೆ. ಫೈನಲ್ 260-280 ರೂಪಾಯಿ ಮಾಡಬೇಕು. ಸ್ವಲ್ಪ ಕೆಜಿ ತೊಗೊಂಡವರು ಅರ್ಧ ಹಾಕಿ ತೊಗೊತಾ ಇದ್ದಾರೆ. ಇವಾಗ ಯಾಕೆ ರೇಟ್ ಜಾಸ್ತಿ ಆಗಿದೆ ಅಂತ? ಫಸಲ್ ಕಡಿಮೆ, ಸೀಸನ್ ಇಲ್ಲ, ಅನ್ಸೀಸನ್. ಇವಾಗ ರೇಟ್ ಜಾಸ್ತಿ ಅಂದರೆ ಬೇಜಾರ ಜನ. ಇವಾಗ 300 ರೂಪಾಯಿ ಹೇಳಿದ್ರೆ ಅಂತಾರೆ. ರೇಟ್ ಕಡಿಮೆ ಆದವಾಗ ಕೆಜಿ ಅಡಿಕೆ ತೊಗೊಂಡು ಹೋಗ್ತಾ ಇದ್ರು. ಇವಾಗ ಏನಿದ್ರು 300 ರೂಪಾಯಿ ಮಾಡಬೇಕಲ್ಲ, 280 ಮಾಡಬೇಕು. 220-230 ಖರೀದಿ ಇದೆ ರೇಟ್. ಇವಾಗ 260 ಇರೋದಕ್ಕೆ ಕೆಜಿ ತೊಗೊಂಡವರು ಅರ್ಧ ಹಾಕಿ ತೊಗೊತಾ ಇದ್ದಾರೆ. ಫುಲ್ ಕ್ವಾಲಿಟಿ ಅಂದರೆ ನಿಮಗೆ 260-270 ಐತೆ ರೇಟು. 320 ಮಾಡಬೇಕು. ಸ್ವಲ್ಪ ಮೀಡಿಯಮ್ ಅಂದರೆ ನಾವು 250-260 ಮಾಡ್ತೀವಿ. ಬಜಾರಲ್ಲಿ 240-230 ಇದೆ. ಇವಾಗ ಖರೀದಿ ರೇಟ್ ಅಷ್ಟಿದೆ. ದಪ್ಪ ಸೈಜ್ 250 ಬೀಳುತ್ತೆ. ಹಾಂ, ಮಾರ್ಕೆಟಲ್ಲಿ. ಇಲ್ಲಿ ಮಾರೋದು 280 ಐತೆ. ಇಲ್ಲ 280-300 ಹೋಗಿದೆ. ಹೌದು, ಕಡಿಮೆ. ಕೆಜಿ ತೊಗೊಂಡವರು ಅರ್ಧ ಕೆಜಿ, ಅರ್ಧ ತೊಗೊಂಡವರು 1/4 ಕೆಜಿ, ಆ ಥರ ಮಾರಾಟ ಆಗ್ತಾಯಿದೆ. ಒಟ್ಟಾರೆ ಈ ವರ್ಷ ಫಸಲು ಕಡಿಮೆ ಇದ್ರೂ ಬೆಲೆ ಚೆನ್ನಾಗಿರೋದ್ರಿಂದ ರೈತರಿಗೆ ಸ್ವಲ್ಪ ನಿರಾಳತೆ ಸಿಕ್ಕಿದೆ. ಆದರೆ ಬೇಸಿಗೆ ಸಂಕಷ್ಟದ ನಡುವೆಯೂ ಚಿಕ್ಕಬಳ್ಳಾಪುರದ ದಾಳಿಂಬೆ ರೈತರಿಗೆ ಫಲ ಸಿಕ್ಕಿದ್ದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.